ಅಲ್ಲೆಲ್ಲ ಈ ಗಿಡ ಹೊಡಿತಾ ಇರ್ತಾರೆ ಅದು ಇದನ್ನ ಟೈಮ್ನಾಗ ಇದು ಮಾಡಿ ಸ್ಪ್ರೇ ಮಾಡಿದ್ವಿ. ನಮಸ್ಕಾರ ರೈತ ಬಾಂಧವರೇ, ಇವತ್ತೇನು ಈ ವಿಡಿಯೋ ಮಾಡ್ತಾ ಇದ್ರೆ ಇದು ಎಲ್ಲಿದು, ಏನು ಈ ಪ್ಲೇಸ್, ಏನು ಈ ತಾಲೂಕು, ಜಿಲ್ಲೆ, ಡಿಸ್ಟ್ರಿಕ್ಟ್ ಏನಿದೆ ಈ ವಿಷಯ, ಪ್ಲಸ್ ಈ ರೈತರು ಎಷ್ಟು ವರ್ಷದಿಂದ ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಅನ್ನು ಬಳಸ್ತಾ ಇದಾರೆ, ಈ ತೋಟ ಎಷ್ಟಿದೆ, ಜೊತೆಗೆ ಇದರಲ್ಲಿ ಏನು ಈಲ್ಡ್ ಬರ್ತಾ ಇದೆ, ಈ ವಿಚಾರಗಳನ್ನೆಲ್ಲ ಸಂಬಂಧಪಟ್ಟಂತ ರೈತರ ಜೊತೆಗೆ ಡೈರೆಕ್ಟ್ ಆಗಿ ಮಾತಾಡಿಸಿ ಅವರ ನಂಬರ್ ಅನ್ನು ಸಹಿತ ನಿಮಗೆ ಕೊಡಿಸ್ತೀನಿ. ಈ ತೋಟನ ಸ್ವಲ್ಪ ಪೂರ್ಣವಾಗಿ ಅಬ್ಸರ್ವ್ ಮಾಡ್ಕೊಳ್ರಿ. ಗಿಡನೂ ಅಷ್ಟೇ ಚೆನ್ನಾಗಿದೆ, ಗೊನೆನೂ ಅಷ್ಟೇ ಚೆನ್ನಾಗಿದೆ. ಪ್ರತಿಯೊಂದು ಗಿಡದಲ್ಲೂ ಹೆಚ್ಚು ಕಡಿಮೆ ನಾನು ನೋಡ್ತಿರಂಗೆ 40 ಕೆಜಿ ತನಕ ಕಾಯಿ ಬಿಡುವಂತ ಗಿಡಗಳು, ಕೆಲವೊಂದು ಕಡೆ 45 ಕೆಜಿ ತನಕ ಕಾಯಿ ಬಿಡುವಂತವು ಅಂತೇಳಿ ರೈತರು ಹೇಳ್ತಿದಾರೆ. ಆ ವಿಚಾರಗಳನ್ನ ಅವ್ರ ಬಾಯಿಂದನೇ ತಗೊಳ್ಳೋಣ. ಕ್ಲೀನ್ ಆಗಿ ನೋಡ್ತಾ ಬರ್ರಿ. ಎಲ್ಲಾ ಕಡೆನೂ ಕೈ ನಾಡಿಸಿದ್ರು ಬರೀ ಕಾಯಿ ಕಾಣುತ್ತೆ. ಆದ್ರೆ ಒನ್ ಟೈಮ್ ಇವರು ಅಲ್ಲೇ ಕಟಿಂಗ್ ಮಾಡಿದಾರ ಅಂತ ಹೇಳಿದ್ದಾರೆ. ಈಗ ಆ ವಿಷಯಗಳನ್ನ ಅವರಿಂದನೇ ಡೈರೆಕ್ಟ್ ಆಗಿ ಮಾತಾಡ್ತೀನಿ. ಇಲ್ಲಿ ರೈತರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆಗೆ ಡೈರೆಕ್ಟ್ ಆಗಿ ಮಾತಾಡ್ತೀನಿ. ನೋಡ್ರಿ ನಮಸ್ಕಾರ ಸರ್, ತಮ್ಮ ಹೆಸರು? ಹನುಮಗೌಡ್ರು. ಇದು ತಮ್ಮ ಊರು ಯಾವ್ದು, ಜಿಲ್ಲೆ, ತಾಲೂಕು? ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು, ದೀಪಿಗೇಳಿ ಅಂತೇಳಿ. ಅಂದ್ರೆ ನಮಗೆ ಹಾಸ್ಬಾವಿಯಿಂದ ಶಿವಮೊಗ್ಗ ಶಿಕಾರಿಪುರ ಇದು ಯಾವ್ದು ರಾಣೆಬೆನ್ನೂರು ಹೋಗೋ ರೂಟಲ್ಲಿ ಬರುತ್ತೆ, ಹೌದಲ್ರಿ? ಹಾಸ್ಬಾವಿ ಹತ್ರದಲ್ಲಿ, ಹಾಸ್ಬಾವಿಂದ 2 ಕಿಲೋಮೀಟರ್ ಇದೆ. ಸರ್ ತಮ್ಮ ಹೆಸರು? ಹನುಮಗೌಡ್ರು ಅಂತೇಳಿ. ಸರ್ ಅಂದಾಜಾಗಿ ಈಗ ಏನ್ ತೋಟ ನೋಡ್ತದಲ್ಲ, ಇದು ಎಷ್ಟು ಎಕರೆ ಇದೆ? 2 ಎಕರೆ ಇದೆ. ಗಿಡಗಳ ಸಂಖ್ಯೆ ಎಷ್ಟು ಬರ್ಬೋದ್ರಿ? ಗಿಡಗಳ ಸಂಖ್ಯೆ 1300 ಇದೆ. 1300 ಗಿಡ ಇದೆ. 1300 ಗಿಡ ಇದೆ ಅಂದ್ರೆ 9 ಅಲ್ರಿ ಇದು? 8-9 ಇದೆ. ಅಂದ್ರೆ 1300 ಗಿಡ ಬಂದಿದೆ. ಈಗ ಎಷ್ಟನೇ ವರ್ಷ ಈ ಪ್ಲಾಟಿಗೆ ಇದಕ್ಕೆ? 12ನೇ ವರ್ಷದ. ಈಗ ನೀವು ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಅನ್ನು ಬಳಸಕತ್ತೆ ಎಷ್ಟು ವರ್ಷ ಆಯ್ತು? 4 ವರ್ಷ ಆಯ್ತು. ಅದಕ್ಕಿಂತ ಮೊದಲ ಗ್ರೀನ್ ಪ್ಲಾಂಟ್ ಬಳಸಕ್ಕಿಂತ ಮೊದಲು ಏನಾದ್ರು ಕೆಮಿಕಲ್ ಗೊಬ್ಬರಗಳು ಅವೇನಾದ್ರು ಬಳಸ್ತಿದ್ರ? ಅದು ಒನ್ ಟೈಮ್ ಹಾಕಿದ್ವಿ ಸರ್. ಒನ್ ಟೈಮ್ ಅದೇನೋ ಒಂದ್ ಸ್ವಲ್ಪ ಗೊಬ್ಬರದಿಂದ ಸಮಸ್ಯೆ ಆಗುತ್ತೆ ಅಂದ್ರೆ ಬಿಟ್ಟಿವಿ. ಆ ಸಂದರ್ಭದಲ್ಲಿ ನೀವು ಗೊಬ್ಬರ ಸಂಪೂರ್ಣ ಬಿಟ್ಬಿಟ್ರಿ. ಈ ಗ್ರೀನ್ ಪ್ಲಾಂಟ್ ಹಾಕಕತ್ತಿ 4ನೇ ವರ್ಷ. ಈಗ 4ನೇ ವರ್ಷದಿಂದ ಈ ಕಡೆ ನಿಮಗೆ ಇಳುವರಿ ವಿಚಾರದಲ್ಲಾಗಲಿ, ಗಿಡದ ರೋಗ ಬರೋದ ವಿಚಾರದಾಗಲಿ, ಪ್ರತಿಯೊಂದರಲ್ಲಿ ಏನೇನು ಅನಿಸ್ತಾ ಇದೆ? ಈಗ 4ನೇ ವರ್ಷ ಇದು ಜಾಸ್ತಿ ಆಗ್ತಾ ಇದೆ ಹೊತ್ತು ಕಡಿಮೆ ಆಗ್ತಾ ಇದೆ. ಇಳುವರಿ ಏನು ಕಡಿಮೆ ಆಗಿಲ್ಲ ನಿಮಗೆ ಅಂದಾಜು? ಇದು ಈಗ 4ನೇ ವರ್ಷ ಅಂದ್ರೆ ಮೊದಲನೇ ವರ್ಷ ನೀವು ಹಾಕಿದಾಗ ಎಷ್ಟು ಬಂದಿತ್ತು? ಮೊದಲನೇ ವರ್ಷ ಹಾಕಿದಾಗ 108 ಕ್ವಿಂಟಲ್ ಬಂದಿತ್ತು. ಹಸಿ ಅಡಿಕೆ. ನಂತರ ಮತ್ತೆ ತಿರುಗಿ ವರ್ಷ 108 ಅದ್ರ ನಂತರ 160. ಈ ವರ್ಷದ ಏನು ನಿರೀಕ್ಷೆ ಮಾಡ್ತಾ ಇದ್ರಿ ನೀವು? ಈ ವರ್ಷ 240 ಕ್ವಿಂಟಲ್ ಆಲ್ರೆಡಿ ನಿಮ್ಮ ಮೈಂಡ್ ಅಲ್ಲಿ ಆಲ್ರೆಡಿ ಫಿಕ್ಸ್ ಆಗಿದೆ. 100% ಬಂದೇ ಬರುತ್ತೆ. ಪ್ಲಸ್ ಇದ್ರ ಜೊತೆಗೆ ನೀವು 240 ಕ್ವಿಂಟಲ್ ಜಗದಲ್ಲೇ ಎಷ್ಟು ಗಿಡ ಕಾಯಿ ಬಿಡ್ತದೆ ಆಲ್ರೆಡಿ ಪಕ್ಕ ಇದ್ರಾಗ? ಈ ಪಕ್ಕ ಒಂದು 1150 1100ರಿಂದ 1150 ಗಿಡ ಕಾಯಿ ಬಿಡ್ತಾ ಇದೆ. 1150 ಗಿಡದಲ್ಲೇ ನೀವು ಎಷ್ಟು ನಿರೀಕ್ಷೆ ಮಾಡ್ತಾರೆ? 240 ಕ್ವಿಂಟಲ್ ಅಂದ್ರೆ 2400 ಕೆಜಿ, ಹೌದಲ್ರಿ? 240 ಕ್ವಿಂಟಲ್ ಅಂದ್ರೆ 2400 ಕೆಜಿ. 2400 ಕೆಜಿನ ನೀವು ನಿರೀಕ್ಷೆ ಮಾಡ್ತಾ ಇದ್ರಿ ಅಂದ್ರೆ ಅವಾಗ ಒಂದ್ ಗಿಡಕ್ಕೆ ಲೆಕ್ಕ ಡಿವೈಡ್ ಮಾಡ್ಕೊಂಡಾಗ ನನಗೆ ಒಂದ್ ಗಿಡದಲ್ಲಿ 40-45 ಕೆಜಿ ತನಕ ಹೋಗ್ತಾ ಇದೆ ಅವರೇಜ್, ಹೌದಾ? ಈಗ ನಿಮ್ಮ ಗಿಡದಲ್ಲೇ ನೋಡ್ತಾ ಹೋದ್ರೆ ಕೆಲವೊಂದು ಗಿಡದಲ್ಲಿ ಆಲ್ರೆಡಿ 40-45 ಕೆಜಿ ಇದಾವೆ. ಇದು ಎಷ್ಟೇ ಸರ್ ಕಟಿಂಗ್ ಸರ್ ಇದೀಗ? ಈಗ ನೆಡ್ತಾರ ಇದು 2ನೇ ಕಟಿಂಗ್. ಈಗ ಆಲ್ರೆಡಿ ಆಗೇತಾ? ಒಂದ್ ಕಟಿಂಗ್ ಆಗಿದೆ. ಎಷ್ಟು ಕ್ವಿಂಟಲ್ ಹೋಗ್ಯಾರ ಸರ್ ತಗೊಂಡು? 30 ಕ್ವಿಂಟಲ್ ಆಲ್ರೆಡಿ ಒಂದೇ ಕಟಿಂಗ್ 300 ಕ್ವಿಂಟಲ್ ಬಂದಿದೆ. ಇನ್ನ ಎಷ್ಟು ಸರಿ ಕೊಯ್ಲು ಆಗತ್ತೆ ಸರ್ ಇದು ಟೋಟಲ್? ಒಂದು 4ರಿಂದ 5 ಕಟಿಂಗ್ ಆಗ್ತದೆ ಸರ್. ಈಗ ನೀವು ಹಸಿ ಅಡಿಕೆ ಕೊಡ್ತಾ ಇದ್ರೆ ಅಥವಾ ಒಣ ಅಡಿಕೆ ಮಾಡಿ ಕೊಡ್ತಾ ಇದ್ರೆ ಯಾವ ತರ? ಹಸಿ ಅಡಿಕೆ ರೇಟು ಈಗ ನಾರ್ಮಲ್ ಏನು ರೈತರು ಈಗ ಸುತ್ತಮುತ್ತ ಕೊಡ್ತಾರೆ ಆ ರೇಟ್ ಮಾಡ್ತಾ ಇದ್ದಾರೆ. ₹7. ಈ ಗಿಡದ ವಿಚಾರದಲ್ಲ, ಈಗ ಇಷ್ಟು ವರ್ಷ ನೀವು ಮಾಡಿದ್ರಲ್ಲ, ಖರ್ಚಿನ ವಿಚಾರದಾಗ ಏನ್ ಹೇಳಕ್ ಇಷ್ಟಪಡ್ತೀರಿ? ಖರ್ಚಿನ ವಿಚಾರದಲ್ಲಿ ಅಂದ್ರೆ ಈಗ ಮಾಮೂಲಾಗಿ ನಾವು ಮೆಕ್ಕೆಜೋಳಕ್ಕೆ ಏನ ಇದು ಖರ್ಚು ಮಾಡ್ತದಲ್ಲ, ಇನ್ವೆಸ್ಟ್ಮೆಂಟ್ ಆ ಲೆವೆಲ್ ಮಾಡ್ತಾ ಇದ್ರಿ. ಅಂದ್ರೆ 2 ಎಕರೆ ಮಧ್ಯದಲ್ಲಿ ಎಷ್ಟು ಖರ್ಚು ಬರ್ತಾ ಇದೆ ಸರ್ ನಿಮಗೆ? ಈಗ ಇಲ್ಲಿವರೆಗೂ ಮಾಡಿದ್ದು? ಇಲ್ಲಿವರೆಗೂ 40,000 ಬಂದಿದೆ. 40,000 2 ಎಕರೆ ಮಧ್ಯದಲ್ಲಿ ನೆಲಕ್ಕೆ ಹಾಕೋದೆಲ್ಲ ಆಗಿದೆ. ನಾನ್ ಹೇಳಿದ್ರೆ ಕೆಲವೊಂದಿಷ್ಟು ಬದಲಾವಣೆಗಳು ಮಾಡ್ಕೊಳಕ್ ರೆಡಿ ಇದ್ದೀರಾ? ಯಾಕಂದ್ರೆ ಇಲ್ಲಿ ನಾನು ಕೆಲವೊಂದು ವಿಷಯಗಳ ಡೆಫಿನೇಷನ್ ನೋಡ್ಕೊಂಡೆ, ಕೆಲವೊಂದು ತೊಂದರೆಗಳನ್ನು ನೋಡ್ಕೊಂಡೆ. ಆ ವಿಚಾರ ಎಲ್ಲ ಬಂದಾಗ ಇದನ್ನ ಸರಿಪಡಿಸಬಹುದು. ಇನ್ನೂ 300 ಅಂದ್ರೆ 300 ಕೆಜಿ ವರೆಗೂ ಅಂದ್ರೆ 300 ಕ್ವಿಂಟಲ್ ವರೆಗೂ ನಾವು ಹೋಗತಕ್ಕಂತ ಅವಕಾಶ ಇಲ್ಲಿದೆ ನಿಮಗೆ. ಅದನ್ನೆಲ್ಲ ನೀವು ಮಾಡ್ಕೊಳಕ್ ರೆಡಿ ಇದ್ರೆ ಅದನ್ನ ಅಡಾಪ್ಟ್ ಮಾಡಿಸ್ಕೊಡ್ತೀನಿ. ಜೊತೆಗೆ ನಿಮಗೆ ಅಡ್ವೈಸ್ ಮಾಡಿದ್ದು ಈ ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಅನ್ನ ನಿಮಗೆ ಪರಿಚಯಿಸಿದ್ದು ಯಾರು? ಸಿದ್ಲಿಂಗಪ್ಪ ಸರ್ ನಮಸ್ಕಾರ ಸರ್. ಈ ವಿಡಿಯೋ ಮಾಡ್ತಾ ಇದ್ದಾನೆ ಆಲ್ರೆಡಿ ನಾನು. ಸರ್ ಈಗ ತಾವು ಈಗ ನಮ್ಮ ಏನ್ ರೈತರು ಆಲ್ರೆಡಿ ನಿಮ್ಮ ಎಷ್ಟು ವರ್ಷ ಪರಿಚಯ ಸರ್ ಇವರು?
ಸುಮಾರು ಒಂದು 15 ಆಲ್ಮೋಸ್ಟ್ 18 ವರ್ಷ. 18 ವರ್ಷ. ನೀವು ಆಲ್ರೆಡಿ ವೃತ್ತಿಯಲ್ಲೇ ವೆಟರ್ನರಿ ಡಾಕ್ಟರ್, ಜೊತೆಗೆ ಇಲ್ಲಿ ಹಾಸ್ಪಾವಿ ಏರಿಯಾದಲ್ಲಿ ಸಾಕಷ್ಟು ವರ್ಷ ಕೆಲಸ ಮಾಡಿ ಆ ಟೈಮಲ್ಲೇ ನಿಮಗೆ ಪರಿಚಯ ಇದ್ದಂತವ್ರು. ಈಗ ನಮ್ಮ ಗೌಡ್ರು ಏನ್ ಹೇಳಿದ್ರು, ಈಗ ನಮ್ಗೆ ಸರ್ ಪರಿಚಯ ಮಾಡಿಸ್ಕೊಟ್ರು ಅಂತೇಳಿ. ಸುಮ್ಮನೆ ಏನ್ ಮಾಡಿದ್ವಿ, ಗ್ರೀನ್ ಪಾರ್ಟ್ ಚೆನ್ನಾಯ್ತು ಅಂತ ಹೇಳಿ ಹೇಳಿದ್ವಿ. ನಾನು ಯೂಸ್ ಮಾಡಿದ್ದೀನಿ, ಹಾಂ ಸರ್. ಹಾಂ ಸರ್ ಹೇಳ್ರಿ. ಬಹಳ ಚೆನ್ನಾಗಿದೆ ಅಂತ ಹೇಳಿ ಹಾಂ ಸರ್. ಅದಕ್ಕೆ ಒಂದ್ ಸ್ವಲ್ಪನೇ ಯೂಸ್ ಮಾಡ್ತಾ ಹೋದ್ರು. ಅವ್ರಿಗೆ ಗೊತ್ತಾಯ್ತು ಇದು ಬಹಳ ಚೆನ್ನಾಗಿದೆ ಅಂತ, ಹಂಗೆ ಕಂಟಿನ್ಯೂ ಮಾಡಿದ್ವಿ. ಸರ್, ಈಗ ಈ ರೈತರ ಜಮೀನಿಗೆ ನಾವು ಆಲ್ರೆಡಿ ಬಂದ್ವಿ. ಈಗ ನಾನು 2ನೇ ವಿಡಿಯೋ ಅನ್ಸುತ್ತೆ ಇದು. ಆದ್ರೆ ಈ ವಿಡಿಯೋ ವಿಚಾರದಲ್ಲೇ ತಮಗೆಲ್ಲ ಏನ್ ಹೇಳಕ್ ಇಂಟ್ರೆಸ್ಟ್ ಅನ್ಸುತ್ತೆ ಇದೆಲ್ಲ ಬೆಳೆಗಳು ನೋಡಿದಾಗ? ಇದು ನೋಡಿದ್ರೆ ಹಾಂ ಸರ್. ರೈತರು ಯಾಕೆ ಇಂಥವೆಲ್ಲ ನೋಡಿ ಅಳವಡಿಸ್ಕೊಳ್ಳಲ್ಲ ಅಂತ. ಯಾಕಂದ್ರೆ ಈಗ ಕೊನೆ ನೋಡ್ತಾ ಹೋದ್ರೆ ಅಲ್ಲ, ಇದು ನೋಡಿ ರಿಸಲ್ಟ್ ಮಾತಾಡುತ್ತಲ್ವ. ಈಗ ಯಾಕಂದ್ರೆ ಈಗ ರೈತರು ಏನ್ ಹೇಳಕತ್ತಾರ ಅಂದ್ರೆ, ಅವ್ರ ಜೊತೆಗೆ ಇದ ನಾನೀಗ ಅವ್ರು ಹೇಳಿದ ವಿಚಾರ ಇಷ್ಟು ಸಿಂಪಲ್. 240 ಕ್ವಿಂಟಲ್ 100% ಬರುತ್ತೆ ಅಂತ ಹೇಳಿ. ಅದು ಆಲ್ರೆಡಿ ಬೆಳೆ ಇದೆ ಇದು, ಹೌದಾ? ಇನ್ನು ಅಂದ್ರೆ 1150 ಗಿಡಕ್ಕೆ 240 ಕ್ವಿಂಟಲ್ ಅಡಿಕೆ ಬರ್ತಕ್ಕಂಥ ಇದು ಮಿರಾಕಲ್. ಯಾಕೆ ಕೆಮಿಕಲ್ ಬಳಸಿದಂತ ಹೊಲಗಳಲ್ಲೂ ಸಾಕಷ್ಟು ಕೆಮಿಕಲ್ ಹಾಕೀನಿ, ಅದು ಮಾಡೀನಿ ಇದು ಮಾಡೀನಿ ಅನ್ನೋರು ಹೊಲದ್ರು ಕಂಡಿಲ್ಲ ಅಂತ ಒಂದು ಬದಲಾವಣೆ ಬಂದಿದೆ. ತಾವು ಈಗ ಏನ್ ಹೇಳಿದ್ರಿ, ಈಗ ರೈತರಿಗೆ ಮಾಡಿಸಿದ್ರಿ, ನೀವು ಹೇಳಿದ್ದನ್ನ ಪದ್ಧತಿ ಅವರೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮೂರಲ್ಲಿ ನಮ್ಮ ಸ್ವಂತ ಜಮೀನಲ್ಲಿ ನಾವು ಯೂಸ್ ಮಾಡ್ತೀವಿ. ಹಾ ಸರ್. ನಿಮ್ಮ ಸ್ವಂತ ಊರು ಯಾವ ಸರ್? ಸ್ವಂತ ಊರು ಕಂಚೀಪುರ ಅಂತ. ಕಂಚೀಪುರ, ಹೊಸದುರ್ಗದಲ್ಲಿ. ಹಾ ಸರ್. ಈ ಹಂಸವಾಯಿ ಈ ಏರಿಯಾದಲ್ಲಿ ಒಂದು 4 ವರ್ಷ ಕೆಲಸ ಮಾಡಿದ್ರೆ ಕೆಲವು ಗೊತ್ತಿರೋ ರೈತರಿಗೆ ಹೇಳಿದ್ವಿ. ಹಾ ಸರ್. ಅಳವಡಿಸ್ಕೊಂಡಿದ್ದಾರೆ, ರಿಸಲ್ಟ್ ಆಗಿದೆ. ನಮ್ಮಲ್ಲೂ ತುಂಬಾ ಚೆನ್ನಾಗಿ ರಿಸಲ್ಟ್ ಆಗಿದೆ. ಹಾ ಸರ್. ಹಾಗಾಗಿ ಚೆನ್ನಾಗಿರೋದನ್ನ ರೈತರಿಗೆ ಹೇಳ್ತಾ ಇದ್ವಿ. ಈಗ ಖುಷಿ ಆಯ್ತಾ ಸರ್ ಈಗ ಪ್ಲಾಟ್ ನೋಡಿದಾಗ? ಬಹಳ ಖುಷಿ ಆಯ್ತು. ಹಾ ಸರ್. ತುಂಬಾನೇ ಖುಷಿ ಆಯ್ತು. ಹಿಂಗಾದ್ರೆ ರೈತರು ಯಾಕೆ ಸಾಲಗಾರ ಆಗ್ತಾರೆ? ಓಕೆ. ಹೌದು. ಈಗ ಗೌಡ್ರ ಅಂದಾಜು ನಿರೀಕ್ಷೆ ಇನ್ಕಮ್ ಏನ್ ನಿರೀಕ್ಷೆ ಮಾಡ್ತಾರೆ? ಟೋಟಲ್ 2.25 ಎಕರೆ ಹೊಲದಲ್ಲಿ ನೀವು ಈಗ 1150 ಗಿಡ ಕಾಯಿ ಬಿಡ್ತಾ ಇದೆ. ಇದ್ರಲ್ಲಿ ಏನ್ ನಿರೀಕ್ಷೆ ಮಾಡ್ತಾರೆ ಇನ್ಕಮ್ ಅನ್ನು? ಟೋಟಲ್ ಏನು ಆಗ್ತಾ ಇಲ್ಲ. 240 ಕ್ವಿಂಟಲ್ 240 ಕ್ವಿಂಟಲ್ಗೆ 12ರಿಂದ 13 ಲಕ್ಷ 14 ಲಕ್ಷ ಮೇಲೆ ಹೋಗುತ್ತೆ ಇನ್ಕಮ್, ಹೌದಾ? ಈಗಿರೋ ರೇಟಿಗೆ ನೀವು ಕೂಡ ರೇಟಿಗೆ ಅದು ಮಾರ್ಕೆಟ್ ರೇಟ್ ಹೋದ್ರೆ ಬೇರೆ ಆಗುತ್ತೆ. ನನಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಇವತ್ತ 2.25 ಎಕರೆದಲ್ಲಿ ಇವರು ಅಂದಾಜು ನಿರೀಕ್ಷೆ ಮಾಡ್ತಿರೋದು 13ರಿಂದ 14 ಲಕ್ಷ ರೂಪಾಯಿ ಇನ್ಕಮ್ 100% ಬರುತ್ತೆ ಈಗಿರೋ ರೇಟ್ ಅಲ್ಲೇ, ಹೌದಾ? ಇದು ಒಂದು ದಾಖಲೆ. ಇದನ್ನೊಂದು ಹೆಡ್ಲೈನ್ ಹಾಕ್ತಾನೆ ಇವತ್ತು ನಾನು. ಹಸಿಕಾಯಿ ಕೊಟ್ರೆ ನಾ ಹೇಳ್ತಿರೋದು. ಅದು ಒಣ ಅಡಿಕೆ ಮಾಡೋದು ಬೇರೆ ವಿಚಾರ. ಅದನ್ನ ರೈತರ ಹತ್ರ ನಾವು ಇದು ಮಾಡೋದು ಬೇಡ. ಅಲ್ಲಿ ಏನಾಗುತ್ತೆ, ಆ ಡಿಫ್ರೆನ್ಸ್ ಅವರು ಅರ್ಥ ಮಾಡ್ಕೊಂತಾರೆ. ಕಾಯಿ ಎಷ್ಟು ಬಂತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಲೆಕ್ಕದಲ್ಲಿ ಹೋದ್ರು ನಿಮಗೆ ಇದು ಅನುಕೂಲ ಆಗುತ್ತೆ. ಗೌಡ್ರ, ತಾವು ಕೊನೆಯ ಹಂತದಲ್ಲೇ ಇವತ್ತ ನಮ್ಮ ಗ್ರೀನ್ ಪಾಯಿಂಟ್ ನೋಡ್ತಕ್ಕಂಥ ನಮ್ಮ ಸಬ್ಸ್ಕ್ರೈಬರ್ ಇರ್ಬೋದು, ಯೂಟ್ಯೂಬ್ ಚಾನಲ್ ಅಲ್ಲಿ ಏನು ಮಾಹಿತಿ ತಗೊಂತಾರೆ, ಇಲ್ಲೆಲ್ಲ ಮಾಧ್ಯಮಗಳ ಮೂಲಕ ಹೋಗ್ತಿದ್ದಾರೆ, ಇಂಥ ಎಲ್ಲಾ ರೈತರಿಗೆ ತಾವು ಹೇಳ್ಕೊಡದಂತ ವಿಚಾರ ಏನು ಕೊನೆಯ ಸಂದೇಶ? ಇದು ನಾವು ರಾಸಾಯನಿಕವಾದ ಬಳಸೋದ್ರಿಂದ ನಮಗೆ ಆರೋಗ್ಯಕ್ಕೂ ತೊಂದರೆ ಆಗುತ್ತೆ. ಓಕೆ. ಈ ತರ ಇದು ಸಾವಯವ ಇದು ಬಳಸೋದ್ರಿಂದ, ಗ್ರೀನ್ ಪ್ಲಾಂಟ್ ಔಷಧಿ ಬಳಸೋದ್ರಿಂದ ಯಾವುದೇ ಆರೋಗ್ಯಕ್ಕೆ ಯಾವುದೇ ತೊಂದರೆ ಇಲ್ಲ. ಆಮೇಲೆ ಬೆಳೆಗಳು ಉತ್ತಮವಾಗಿರುತ್ತೆ. ಆಮೇಲೆ ಭೂಮಿಯ ಫಲವತ್ತತೆಯನ್ನು ಚೆನ್ನಾಗಿರುತ್ತೆ. ನಮಗೆ ಭೂಮಿನೂ ಹಾಳಾಗೋದಿಲ್ಲ. ತಮ್ಮ ಅನುಭವ 4 ವರ್ಷ ಗ್ರೀನ್ ಪ್ಲಾಂಟ್ ಬಳಸಕ್ಕೆ 4ನೇ ವರ್ಷದಿಂದ ಇವತ್ತು ಖುಷಿಯಿಂದ ನೀವು ಹೇಳ್ತಾ ಇದ್ರಿ. ಜೊತೆಗೆ ಈಗ ಹೇಳಿದ್ರಲ್ಲ ಗೌಡ್ರ, ಈ ವಿಚಾರ ಏನಾದ್ರು ಯಾರಾದ್ರೂ ಕಪೋಕಲ್ಪಿತ ಅಥವಾ ಯಾರಾದ್ರೂ ಹೇಳ್ಕೊಟ್ಟು ಅಥವಾ ಗ್ರೀನ್ ಪ್ಲಾಂಟ್ ಕಂಪ್ನಿಯವ್ರು ಹೇಳ್ಕೊಟ್ಟು ಅಥವಾ ನಾವಾರು ಏನಾರ ಹೇಳ್ಕೊಟ್ಟು ನಿಮ್ ಕೂಡ ಮಾತಾಡ್ಸದವೋ ಅಥವಾ ಏನು ನೀವಾಗೆ ತಿಳ್ಕೊಂಡು ಅಥವಾ ನಿಮ್ಮ ಒಳಗಿನಿಂದ ಆಗಿರಂತ ಖುಷಿ ಮಾತಾಡ್ತಿದ್ರ? ಸರ್, ಇಲ್ಲಿ ಎದುರಿಗೆನ ಕಾಣ್ತಾ ಇದ್ವಿ. ನಾನು ಹೇಳೋದ್ ಬೇಡ, ಅವ್ರು ಗ್ರೀನ್ ಪ್ಲಾಂಟ್ನವರು ಹೇಳೋದ್ ಬೇಡ. ಓಕೆ. ಈ ಎದುರಿಗೆನ ಕಾಣ್ತಾ ಇದ್ದಲ್ಲ, ಬಟ್ ಖುಷಿ ಇದೆ ಅಲ್ಲ ನಿಮಗೆ? ಖುಷಿ ಇದೆ. ಜೊತೆಗೆ ನಿಮ್ಮೂರಲ್ಲೂ ಸಾಕಷ್ಟು ಚೆನ್ನಾಗಿ ಅಡಿಕೆ ತೋಟ ಮಾಡಬೇಕು ಅಂತೇಳಿ ಇಲ್ಲೆಲ್ಲ ರೈತರಿಗೆ ಬಂದಿದ್ದಾರೆ. ಇವರೆಲ್ಲ ನಿಂತ್ಕೊಂಡು ಕಾಯ್ತಾ ಇದಾರೆ. ಈಗ ನಮ್ಮ ಜೊತೆಗೆ ಗೈಡೆನ್ಸ್ ಹೋಗ್ಬೇಕು, ನಮಗೂ ಬೇಕು ಅಂತ ಹೇಳಿ ಈಗ ನಮ್ಮ ಸುತ್ತಕೋಟೆ ಸೋಮಗೌಡರು ಬಂದ್ರು. ಇವರೆಲ್ಲ ಅಡಿಕೆ ತೋಟ ಮಾಡೋಂತವ್ರೆ. ಈಗ ಮುಂದೆ ಈ ಒಂದು ಮಾದರಿಯಾಗಿ ತೋಟ ಮಾಡಿದ್ರಿ. ಇದು ದಾಖಲೆ ಪ್ರಮಾಣದಲ್ಲಿ ಬದಲಾವಣೆ. ಕೆಮಿಕಲ್ ಅನ್ನ ಫ್ರೀ ಮಾಡ್ಕೊಂಡು ರಾಸಾಯನಿಕ ಇಲ್ದೇನೆ ನೀವು ಬೆಳೆ ಮಾಡಿರೋದು ಬಹಳ ಖುಷಿಯಾಗಿದೆ. ಆದ್ರೆ ಇದನ್ನ ಹೇಳಕ್ಕೂ ಆಗಲ್ಲ ನಾನು, ಇದೊಂದು ದಾಖಲೆನೇ ಆಗುತ್ತೆ ಈ ವಿಡಿಯೋ. ಅಷ್ಟು ಚೆನ್ನಾಗಿದೆ ಪ್ಲಾಟ್. 240 ಕ್ವಿಂಟಲ್ ಸಾಧನೆ ಅಂದ್ರೆ ದೊಡ್ಡ ಸಾಧನೆ. ಇದ್ರ ಹಿಂದೆ ಶ್ರಮ ಬಹಳ ಇದೆ ನಿಮ್ದು. ಇನ್ನೂ ಸಹಿತ ನಾನು ಹೇಳೋದು 300 ಕ್ವಿಂಟಲ್ ತಗೊಂಡು ಹೋಗ್ಬೇಕಿದ ಅಂತ ಹೇಳಿ. ನೀವು ನಾನು ಕೆಲವೊಂದು ಚೇಂಜಸ್ ಹೇಳ್ತೇನೆ, ಮಾಡ್ಕೊಡ್ತೀರಾ? ಮಾಡ್ತೀರಾ? ರೆಡಿ ಮಾಡ್ರಿ, ಏನು ಬೇಡ, ಒಂದು 10 ಕ್ವಿಂಟಲ್ ಹಸಿ ಅಡಿಕೆ ರೊಕ್ಕ ಹೋಗ್ಲಿ. ಆದ್ರೆ ಅದ್ ಏನ್ ಬೇಕೋ ಅದು ಪ್ಲಾನ್ ಮಾಡ್ಕೊಡ್ತೀನಿ. ಅದ್ರ ಪ್ರಕಾರ ರೆಡಿ ಮಾಡಿದ್ರೆ 50 ಕ್ವಿಂಟಲ್ ಹೆಚ್ಚಿಗೆ ಆಗುತ್ತೆ ಮತ್ತೆ ನಿಮ್ದು. ಅದಕ್ಕೆ ರೆಡಿ ಮಾಡ್ಕೊಡಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಸರ್. ತಮ್ಮ ಒಂದು ಕೆಲಸದ ಮಧ್ಯೆ ನಮಗೆ ಅವಕಾಶ ಕೊಟ್ಟು ನಮ್ಮ ರೈತರಿಗೂ ನಾಲೆಜ್ ಕೊಡಕ್ಕೆ ವಿಚಾರ ಮಾಡಿ, ಜೊತೆಗೆ ನಮ್ದೊಂದು ನಿಮ್ಮ ಏನು ಈಗ ಒಂದು ಸಾಧನೆ ಮಾಡ್ಬೇಕಾದ್ರೆ ಏನೆಲ್ಲ ಕಷ್ಟಗಳು ಅನುಭವಿಸಿರಿ ಗೊತ್ತಿಲ್ಲ. ಯಾಕಂದ್ರೆ ದುಡ್ಡು ಇತ್ತು ಇಲ್ದ ಕೆಲವೊಂದ್ಸರಿ ರೈತರ ತೊಂದರೆಗಳು ಇದ್ದೇ ಇರ್ತವೆ. ಆದ್ರೆ ಇವತ್ತಿದು
ನಾವು ಪ್ರತಿಫಲ ನೋಡ್ತಾ ಇದ್ದೀವಿ, ಆದ್ರೆ ಹಿಂದ್ಗಡೆ ಕಷ್ಟ ಇದೆ ನಿಮ್ದು. ಹೌದಾ? ಆ ಕಷ್ಟಕ್ಕೆ ದೇವ್ರು ಪ್ರತಿಫಲ ಕೊಟ್ಟಿದ್ದಾನೆ. ಇನ್ನೂ ಮುಂದೆ ಗ್ರೀನ್ ಪ್ಲಾಂಟ್ ಜೊತೆಗೆ ನೀವು ಹೀಗೆ ಮುಂದುವರೆದ್ರೆ ಇನ್ನೂ 300 ಕ್ವಿಂಟಲ್ ಮುಂದಿನ ಸಲ ನಾವು ವಿಡಿಯೋದಲ್ಲಿ ತಗೊಂತೀನಿ 100%. ಜೊತೆಗೆ ನಮ್ಮ ಡಾಕ್ಟರ್ ನಮ್ಮ ಜೊತೆಗೆ ಇರ್ತಾರೆ, ನೀವು ಇರ್ತೀರಾ. ಈ ಸಾಧನೆ ನಾನೇನ್ ವಿಡಿಯೋ ಮೂಲಕ ಹೇಳ್ತೀನಿ, ಇದೆಲ್ಲ ರೆಕಾರ್ಡ್ ಆಗ್ತಾ ಇದೆ, ಈ ಮಾಧ್ಯಮದ ಮೂಲಕ ಹೋಗುತ್ತೆ. ಕೊನೆಯದಾಗಿ ತಮ್ಮ ಒಂದು ಕೆಲಸದ ಮಧ್ಯೆ ನಮ್ಗೆ ಅವಕಾಶ ಕೊಟ್ಟಿದ್ರಿ, ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರಿ, ಬೆಳೆ ಮಾಡಿದ್ರಿ. ದೇವರು ಇನ್ನೂ ಚೆನ್ನಾಗಿ ನಿಮ್ ಬೆಳೆ ಕೊಡ್ಲಿ, ಇನ್ನೂ ದೊಡ್ಡ ಮಟ್ಟದಲ್ಲಿ ಆದಾಯ ಆಗ್ಲಿ ಅಂತ ಹೇಳ್ತಾ, ಜೊತೆಗೆ ನಮ್ಮ ಡಾಕ್ಟರ್ ಸಹಿತ ದಾವಣಗೆರೆಯಿಂದ ಬಂದು ನಿಮ್ಮ ಹತ್ರ ಎಲ್ಲ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ. ಹಾಸ್ಪಿಟಲ್ ಇದ್ದಾಗ ಮಾಡಿದ್ದಾರೆ, ದಾವಣಗೆರೆಯಿಂದ ಬಂದು ಸಪೋರ್ಟ್ ಮಾಡ್ತಾರೆ. ಖುಷಿಯಿಂದ ಅವರು ಡ್ಯೂಟಿ ಜೊತೆಗೆ ಇದ್ಕೊಂಡು ನಮ್ಮ ರೈತರಿಗೆ ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಡಾಕ್ಟರ್ಗೆ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಗೌಡ್ರ.